68 ದಿನ ಪ್ರೋಗ್ರಾಮ್ ಮಾಡಿದ್ರು. ನಾನು ಡೇಸ್ ಎಷ್ಟೋ ಕೊಡ್ತಾರೆ ಅಂದರು. ಸಾರಿ, ಸಿನಿಮಾ ಎಷ್ಟು ಬೇಗ ಕೊಡ್ತಿದ್ರು. 64 ದಿನಕ್ಕೆ 65 ಯಾಕೆ ಇದೆ ಸರ್? ವಿಜಿ ಅಲ್ಲಿ ಜೊತೆ ಇರ್ತದೆ ಸರ್, ಆಚೆ ಉಪಯೋಗ ಆಚೆ ಹೋಗಲ್ಲ, ಯಾವಾಗ ಅಲ್ಲಿ ಇರ್ತಾರೆ ಸೇರ್ತಿಗೆ ಸರ್. ಯಾಕಂದ್ರೆ ಒಂದು ಹೀರೋ ಕೋಪರೇಷನ್ ಕೊಟ್ಟಾಗ ಚಿತ್ರ ಎಷ್ಟು ಬೇಗ ಕ್ಲೀನಾಗಿ ಆಗುತ್ತೆ, ಟೆಕ್ನಿಷಿಯನ್ ಇರ್ತಾರೆ, ಎಲ್ಲ ಪಟಾಪಟ ಮಾಡೋದು. ಇಲ್ಲಾಂದ್ರೆ ಇತ್ತೀಚೆಗೆ ಕೆಲವು ನಮ್ಮ ಕಲಾವಿದರು ಗೊತ್ತಲ್ಲ, ಬಂದ್ರೆ ಬರೋಕೆ ಇಲ್ಲ, ಪ್ರೊಡ್ಯೂಸರ್ ಅಳ್ತಾ ಇರ್ತಾನೆ, ಅವ್ನ ಪರಿಸ್ಥಿತಿ ಯಾವ ಬರ್ತದೆ ಅಂದರೆ ಆ ವಿಷಯದಲ್ಲಿ ವಿಜಿ ಹ್ಯಾಟ್ಸ್ ಆಫ್. ಯಾವುದೇ ವಿಷಯದಲ್ಲಾಗಲಿ, ಅವ್ರ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಅದು ಬೇಕಾ, ದುಡ್ಡು ಬೇಕಾ, ತರಬೇಕಾಗಿ ಎಲ್ಲಿ ಉಳಿಬೇಕು, ಎಲ್ಲಿ ಖರ್ಚು ಮಾಡಬೇಕು ಮಾಡಿ ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಉಳಿಬೇಕು ಅಂತ ನಿಜ. ಯಾಕೆಂದ್ರೆ ಚಿತ್ರದ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ. ಆ ವಿಷಯದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರೆ ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದಿ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಪಾತ್ರ ಅದು ಬೇರೆ ಯಾರು ಮಾಡೋದು ಹೊತ್ತು ಆಗಲ್ಲ. ಏನು ಮಾಡೋದು ನಾವು 40 ಮಾರ್ಕ್ಸ್ ವಿಜಯ್ ಮಾಡೋಕ್ಕೆ ನಮ್ಗೆ 90 ಮಾರ್ಕ್ಸ್ ಫಸ್ಟ್ ರ್ಯಾಂಕ್ ತರ ಕಾಣುತ್ತೆ. ಯಾಕಂದ್ರೆ ಅವರೇ ಮಾಡಬೇಕು, ಬೇರೆ ಮಾಡೋಕ್ಕಾಗಲ್ಲ. ತುಂಬ ಮಾಡಿಕೊಟ್ಟು ನಮ್ಗೆ ಕೋಪರೇಷನ್ ಕೊಟ್ಟರು, ನಿಮ್ಮ ಸಹಕಾರ ಸಂಪೂರ್ಣ ಆಗಲಿ. ಯಾಕಂದ್ರೆ ಅವ್ರಿಗೆ ಶ್ರೇಯಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ ಅಂದ್ರೂ ನಮ್ದು ಅವ್ರದ್ದು ಇದ್ದೇ ಇರ್ತದೆ. ಅವಾಗ ಹೋಗ್ತಾ ಇರ್ತಾರೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ. ಇಲ್ಲ ಪಾಪ ವೀರು ಅಂತ ಹುಡುಗ ಇದೆ, ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ 8 ತಿಂಗಳು ನಾನು ಪಾಪ ಮೋಸ್ಟ್ಲಿ ಊರೇ ಬಿಟ್ಬಿಡ್ತಾರೆ. ಇನ್ನೇನು ಗೊತ್ತಲ್ಲ, ಯಾರು ಗೊತ್ತಿರ್ತದೆ ಆಗಿರೋದಿಲ್ಲ. ಒಳ್ಳೆದಾಗಿ ನಮ್ಮ ಮಗನ್ ಬಂದಿದೆ. ನಮ್ಮ ದಾಸು ಮೊದಲನೇದಾಗಿ ನನ್ನ ಸಿನಿಮಾ ರಾಮಾಶ್ರಮ ಮಾಡಿದ್ರು. 175 ಡೇಸು ಎರಡನೇ ಸಿನಿಮಾ ಇದು. ಒಳ್ಳೆ ಟೆಕ್ನಿಷಿಯನ್ನು, ತುಂಬ ಚೆನ್ನಾಗಿದ್ದಾರೆ. ನಾನು ರಮೇಶ್ ಅವರು ನನ್ನ ಸ್ನೇಹಿತರು, ತುಂಬ ನೀಟು, ತುಂಬ ಕ್ಲೀನು. ಯಾವುದೇ ವಿಷಯದಲ್ಲಾಗಲಿ ₹1 ಆಸೆ ಬಿಡಲ್ಲ, ₹1 ಇದು ಮಾಡಲ್ಲ. ಅವರು ನಾವು ಸಿನಿಮಾ ಮಾಡೋಣ ಅದಕ್ಕೊಂದು ಈಶಾ ಪ್ರೊಡಕ್ಷನ್ ಮಾಡಿ ಸುಮಾರು 1 ಸಾವಿರ ಹತ್ಯೆ ಮಾಡೋಣ ಎಲ್ಲ ರಮೇಶ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ವಿ. ವೃದ್ಧ ಆಲ್ರೆಡಿ ಇಸ್ ವೆರಿ ಗುಡ್ ಆರ್ಟಿಸ್ಟ್, ತುಂಬ ಚೆನ್ನಾಗಿ ಎಲ್ಲ ರೀತಿ ನಮಗೆ ಸಂಪೂರ್ಣ ಈ ಸಹಕಾರ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಗುಡ್. ಒಳ್ಳೆ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿಕ್ಕಿರಪ್ಪ. ಆ ಡೇಟ್ ಈ ಡೇಟ್ ಯಾವ ಡೇಟ್ ಆಗ ಬಾಳಾಗಿ ಟಪಾಸ್ ಎಲ್ಲ ಕೊಟ್ಟಿದ್ದರು ಆಗ್ತಾ. ಅದಕ್ಕೆ ನಿಧಾನ ಬೇಕು. ಗೋಲ್ಡ್ ಇಸ್ ಗೋಲ್ಡ್. ಇವತ್ತು ನಾಗನಗರ ಸಿನಿಮಾ ಮಾಡಿ ಎಲ್ಲ ಕಡೆ ಜನ ಹೋಗ್ತದೆ, ನಾರಾಯಣ ಹೋಗ್ತದೆ. ಯಾಕಂದ್ರೆ ಅವ್ರನ್ನೇ ಅವ್ರು ಗೊತ್ತಿರುತ್ತೆ, ಇವತ್ತಿನ ಅಪ್ಡೇಟ್ ಆಗಿರ್ತಾರೆ. ಯಾಕಂದ್ರೆ ಅವರು ಹುಡುಗರು ಬಂದು ಎಲ್ಲರೂ ಅವ್ರಿಗೆ ಭಯ. ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಇವತ್ತಿನ ಯೂತ್ಗೆ. ಯಾಕಂದ್ರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದ್ರು ಚಿತ್ರರಂಗದಲ್ಲಿ ಹೊತ್ತು ನಿಮಗೆ ಯಾರು ಮಾಡಿದ್ರು ಅಂತ ಅಷ್ಟೊಂದು ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ, ತುಂಬಾ ಕಾಂಪಿಟೇಷನ್. ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳಿದಂಗೆ ಹೆಂಗೆ ಹೋಗ್ತದೆ ಅಂದ್ರೆ ತುಂಬಾ ಚೆನ್ನಾಗಿ ಹೋಗ್ತಾ. ಯಾಕಂದ್ರೆ ಅಲ್ಲೂ ಸೇಮ್ ಕನ್ನಡ ಪರಿಸ್ಥಿತಿಗೆ ಇರೋದು. ಬೆರಳಿಕೆ ಸಿನಿಮಾ ಮಾತ್ರ ಅಲ್ಲೂ ಇಲ್ಲಿ ಹೋಗ್ತಾ ಇರೋದು. ಅಲ್ಲೂ 105 ಸಿನಿಮಾ ಆಗ್ತದೆ, ತಮಿಳಲ್ಲಿ ಆಗ್ತದೆ, ಎಲ್ಲ ಚಿತ್ರಗಳು